Okay, in this session, we'll discuss one more full-fledged problem on profits and gains from business. ಸೊ ಈ ಪ್ರಾಬ್ಲಮ್ ಬಂದು ನೀವು ನೋಡ್ತಿರೋ ಹಾಗೆ ಇಟ್ಸ್ ಅ ವೆರಿ ರಿಪೀಟೆಡ್ ಕ್ವೆಶನ್. ತುಂಬ ವರ್ಷಗಳ ಕ್ವೆಶನ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ. ಸೊ ವಿಲ್ ಸಿ ವಾಟ್ ಆಲ್ ಇಸ್ ದೇರ್. First, they say following is the profit and loss account of Mr. Shivkumar, a merchant for the year ended 31st March 2020. You have to compute income from business for the assessment year 2021. So there is no new information there. ಏನೋ ಹೊಸದಾಗಿ ಇನ್ಫಾರ್ಮೇಷನ್ ಇಲ್ಲ. ಅಸೆಸ್ಸಿ ನೇಮ್ ಒಂದು ನೋಟ್ ಮಾಡ್ಕೊಳ್ಳಿ. Okay. On the debit side, we'll see what all are there. We have rent, which is okay. Rates, which is okay. As of now, it's all okay. ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಚೇಂಜಸ್ ಇದ್ದರೆ ವಿ ವಿಲ್ ಸಿ ದೆನ್ ಏನು ಮಾಡಬಹುದು ಅಂತ. ಸ್ಯಾಲ್ರಿ ಟು ಸ್ಟಾಫ್ ಇಸ್ ಓಕೆ. ದಿವಾಲಿ ಪೂಜಾ ಎಕ್ಸ್ಪೆನ್ಸ್ ಇಸ್ ಆಲ್ಸೋ ಓಕೆ. Puja expense for factory is allowed. Okay, so it is fine. Interest on loan also, if it is taken for the purpose of business, it is allowed. Sundry expenses is also fine. Bad debts is fine. Charity is not allowed. RBDD not allowed. Entertainment expense is fine. Loss by theft is also fine as long as it is in the business premise. Business premise alli ಆದರೆ ಲಾಸ್ ಬೈ ಥೆಫ್ಟ್ ಇಸ್ ಆಲ್ಸೋ ಓಕೆ, ಇಟ್ ಈಸ್ ಅಲೌಡ್. ಓಕೆ, ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅಂತ ಆಮೇಲೆ ನೋಡೋಣ. ಆ್ಯಸ್ ಆಫ್ ನೌ ಇದಿಷ್ಟು. ಸೊ ಚಾರಿಟಿ ಮತ್ತು RBDD ಎರಡು ಮಾತ್ರ ಇನ್ಅಡ್ಮಿಸಿಬಲ್ ಇಲ್ಲಿ. ಆನ್ ದ ಕ್ರೆಡಿಟ್ ಸೈಡ್ ಯು ಹ್ಯಾವ್ ಗ್ರಾಸ್ ಪ್ರಾಫಿಟ್ ವಿಚ್ ಇಸ್ ಓಕೆ. ವಿ ನಾಟ್ ಗೋನ್ ಟು ಡೂ ಎನಿಥಿಂಗ್ ವಿತ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ನೇನು ಮಾಡಲ್ಲ. ಇಂಟ್ರೆಸ್ಟ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇಸ್ ಅ ನಾನ್ ಬಿಸ್ನೆಸ್ ಇನ್ಕಮ್. ಓಕೆ, ಸೊ ಇದನ್ನು ನಾವು ಮೈನಸ್ ಮಾಡ್ಕೋಬೇಕು. ರೆಂಟ್ ಫ್ರಮ್ ಪ್ರಾಪರ್ಟಿ ಆಲ್ಸೋ ಇಟ್ಸ್ ಅ ನಾನ್ ಬಿಸ್ನೆಸ್ ಇನ್ಕಮ್. ಇದನ್ನು ಕೂಡ ನಾವು ಮೈನಸ್ ಮಾಡ್ಕೋಬೇಕು. ಸನ್ಡ್ರಿ ಇನ್ಕಮ್ ಆ್ಯಂಡ್ ಕಮಿಷನ್ ಆರ್ ಫೈನ್, ಎರಡು ಓಕೆ. ಓಕೆ, ದೇ ಆರ್ ಬಿಸ್ನೆಸ್ ಇನ್ಕಮ್ಸ್. ಸೊ ಇವೆರಡನ್ನು ಮಾತ್ರ ನಾವು ಇಂಟ್ರೆಸ್ಟ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರೆಂಟ್ ಫ್ರಮ್ ಪ್ರಾಪರ್ಟಿನ ಮಾತ್ರ ನಾವು ಮೈನಸ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾವು ವಿಲ್ ಕಮ್ ಟು ಅಡ್ಜಸ್ಟ್ಮೆಂಟ್ ಆ್ಯಂಡ್ ವಿಲ್ ಸಿ ವಾಟ್ ಹ್ಯಾಪನ್ಸ್ ಹಿಯರ್. Salary to staff includes salary of 24,000 of a son who is a BCom student who casually helps in business. Okay, salary to staff is allowed. Even if it's for your family member, it is allowed. ನಿಮ್ಮ ಮನೆಯವರೇ ಆದರೂ ಅಲವ್ ಆಗುತ್ತೆ. ಬಟ್ ಅವ್ರಿಗೆ ನೀವು ಪ್ರೊಫೆಷ್ನಲಿ ಕ್ವಾಲಿಫೈಡ್ ಆಗಿದ್ದು ನಿಮಗೆ ಪ್ರೊಫೆಷ್ನಲ್ ಕೆಪಾಸಿಟಿಲಿ ಹೆಲ್ಪ್ ಮಾಡ್ತಿದ್ರೆ ಮಾತ್ರ ಅಲವ್ ಮಾಡಬೇಕು. ಅದರ್ವೈಸ್ ಇಟ್ ಹ್ಯಾಸ್ ಟು ಬಿ ಡಿಸಲೌಡ್. ಓಕೆ, ಸೊ ಇಲ್ಲಿ ಆ ವ್ಯಕ್ತಿ ಮಗ ಈಸ್ ಅ BCom ಸ್ಟೂಡೆಂಟ್ who is casually helping in business. He is not an employee of the organization. Hence, salary will be disallowed. So, 24,000 out of salaries will be inadmissible. 24,000 ನಾವು inadmissible ಅಂತ ಟ್ರೀಟ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್? ಸ್ಯಾಲ್ರಿ ಟು ಸ್ಟಾಫ್ ಅದರಲ್ಲಿ 24,000 which is paid to his son who is a casually helps in business. ಅದನ್ನು ನಾವು ಡಿಸಲವ್ ಮಾಡ್ಕೋಬೇಕು. ಇನ್ಅಡ್ಮಿಸಿಬಲ್. ಸೊ ಯು ಹ್ಯಾವ್ ಟು ಆ್ಯಡ್ ಇಟ್ ಬ್ಯಾಕ್. ವಾಪಸ್ ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್. ರೆಂಟ್ ಇನ್ಕ್ಲೂಡ್ಸ್ 12,000 ಆಫ್ ಅ ಶಾಪ್ ಬಿಲಾಂಗಿಂಗ್ ಟು ಅಸೆಸಿ ಹಿಮ್ಸೆಲ್ಫ್. ಓಕೆ, ಶಾಪ್ ಬಿಲಾಂಗ್ಸ್ ಟು ಅಸೆಸಿ ಹಿಮ್ಸೆಲ್ಫ್. ಅವ್ರದ್ದೇ ಬಿಲ್ಡಿಂಗಲ್ಲಿ ಅವರು ರೆಂಟ್ ಪೇ ಮಾಡ್ತಾ ಇದ್ದಾರೆ. ಇದನ್ನು ನೋಷನಲ್ ರೆಂಟ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ. ಓಕೆ, ಇದನ್ನು ನಾವು ನೋಷನಲ್ ರೆಂಟ್ ಅಂತ ಕರಿತೀವಿ. ಅಂದರೆ ರೆಂಟ್ ವಿಚ್ ಇಸ್ ಪೇಯ್ಡ್ ಆನ್ ಯುವರ್ ಓನ್ ಬಿಲ್ಡಿಂಗ್. ನಿಮ್ಮದೇ ಬಿಲ್ಡಿಂಗಿಗೆ ನೀವೇ ರೆಂಟ್ ತೋರಿಸ್ತಾ ಇರ್ತೀರಾ. ಓಕೆ, ದಿಸ್ ಇಸ್ ನಾಟ್ ಅಲೌಡ್. ಓಕೆ, ಇದು ಇನ್ಅಡ್ಮಿಸಿಬಲ್. ನೋಷನಲ್ ರೆಂಟ್ ಅಂದರೆ ರೆಂಟ್ ವಿಚ್ ಇಸ್ ಪೇಯ್ಡ್ ಆನ್ ಓನ್ ಪ್ರಾಪರ್ಟಿ ಇಸ್ ಅನ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್. ನೀವು ನಿಮ್ಮದೇ ಪ್ರಾಪರ್ಟಿಗೆ ರೆಂಟ್ ಕಟ್ಟೋಕ್ಕಾಗಲ್ಲ. ಓಕೆ, ಸೊ ದಿಸ್ ಇಸ್ ಆಲ್ಸೋ ನಾಟ್ ಅಲೌಡ್. ಸೊ ರೆಂಟ್ ಒಳಗಡೆ 12,000 ಅಷ್ಟೇನಿದೆ ಇದು ಕೂಡ ಇನ್ಅಡ್ಮಿಸಿಬಲ್. ಸೊ ಯು ಹ್ಯಾವ್ ಟು ಆ್ಯಡ್ ಇಟ್ ಬ್ಯಾಕ್. Okay, next one. A loan of 60,000 at 15% taken from his wife out of funds advanced by him and interest is included in interest on loan. So loan ತೊಗೊಂಡಿದ್ದಾರೆ, ಒಂದು 60,000 rupees ಲೋನ್ ತೊಗೊಂಡಿದ್ದಾರೆ. ದ ಲೋನ್ ಇಸ್ ಟೇಕನ್ ಫ್ರಮ್ ಹಿಸ್ ವೈಫ್. ಅವ್ರ ಹೆಂಡತಿಯಿಂದನೇ ಲೋನ್ ತೊಗೊಂಡಿದ್ದಾರೆ. ಆ ಹೆಂಡತಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂದರೆ ಅವ್ರದ್ದೇ ಸ್ವಂತ ದುಡ್ಡನ್ನು ಕೊಟ್ಟು ಹೆಂಡತಿಯಿಂದ ಲೋನ್ ಇಸ್ಕೊಂಡಿದ್ದಾರೆ. ಓಕೆ, ಸೊ ಅವ್ರ ಸ್ವಂತ ದುಡ್ಡನ್ನ ಹೆಂಡತಿ ಕೈಲಿಂದ ಲೋನ್ ಅಂತ ತೊಗೊಂಡಿದ್ದಾರೆ. ಸೊ ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ಲೋನ್ ಗಿವೆನ್ ಬೈ ಹಿಮ್. ಅವರೇ ಸ್ವಂತ ಲೋನ್ ಕೊಟ್ಟಷ್ಟೇ
ಸಮ ಆಗುತ್ತದು. ಆದ್ದರಿಂದ ಇದೂ ಕೂಡ ಇನ್ಅಡ್ಮಿಸಿಬಲ್. ಸೊ ಇಂಟ್ರೆಸ್ಟ್ ಆನ್ ಲೋನ್ ಆಫ್ 15% ಆನ್ 60,000. 60,000 ಮೇಲೆ 15% ಏನು ಲೋನ್ ಇದೆ, ಇಂಟ್ರೆಸ್ಟ್ ಇದೆ, ಅದು ಇನ್ಅಡ್ಮಿಸಿಬಲ್. ಓಕೆ. ದೆನ್ sundry expenses include 9,000 being expenses incurred on pilgrimage to Haridwar. ಸನ್ಡ್ರಿ ಎಕ್ಸ್ಪೆನ್ಸಸ್ಸಲ್ಲಿ 9,000 ರೂಪಾಯಿ ಅವರು ಹರಿದ್ವಾರಕ್ಕೆ ಹೋಗಿದ್ದರು ಪಿಲ್ಗ್ರಿಮೇಜ್ ಮೇಲೆ, ದ್ಯಾಟ್ ಈಸ್ ಇನ್ಕ್ಲೂಡೆಡ್. ಅದನ್ನು ಕೂಡ ಇನ್ಅಡ್ಮಿಸಿಬಲ್ ಅಂತ ಟ್ರೀಟ್ ಮಾಡಬೇಕು. ಓಕೆ. ಪಿಲ್ಗ್ರಿಮೇಜ್ ಅಂದರೆ ತೀರ್ಥಯಾತ್ರೆ. ಸೊ ನೀವು ತೀರ್ಥಯಾತ್ರೆಗೆ ಅಥವಾ ನಿಮ್ಮ ಪ್ಲೆಷರ್ ಟ್ರಿಪ್ಸ್ಗೆ ನೀವೇನಾದರೂ ದುಡ್ಡು ಖರ್ಚು ಮಾಡಿದರೆ ಅದನ್ನು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ತೋರಿಸೋ ಹಾಗಿಲ್ಲ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಅಲೌಡ್. ದೆನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ಸ್ 1,500 ಸ್ಪೆಂಟ್ ಆನ್ ಟೀ ಆಫ್ ಸಮ್ ಗೆಸ್ಟ್ ಆಫ್ ಅ ಲೋಕಲ್ ಎಮ್ ಎಲ್ ಎ. ಸೊ ಲೋಕಲ್ ಎಮ್ ಎಲ್ ಎಯ ಕೆಲವು ಗೆಸ್ಟ್ಗಳು ಬಂದು, ಅತಿಥಿಗಳು ಬಂದು ಅವ್ರಿಗೆ ಟೀ ಕೊಡ್ಸೋಕ್ಕೆ ಅಂತ 1,500 ರೂಪಾಯಿ ಖರ್ಚಾಗಿದ್ದರೆ ದ್ಯಾಟ್ ಈಸ್ ಆಲ್ಸೋ ನಾಟ್ ಅಲೌಡ್. ನೀವು ಬಿಸ್ನೆಸ್ ಕ್ಲೈಂಟ್ಸ್ಗೋಸ್ಕರ ನೀವು ಟೀ ಖರ್ಚು ಮಾಡ್ತೀರಾ ಅಂದರೆ ಅದನ್ನು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಒಳಗಡೆ ಹಾಕ್ತೀವಿ ಅಥವಾ ಸನ್ಡ್ರಿ ಎಕ್ಸ್ಪೆನ್ಸ್ ಕೆಳಗಡೆ ಹಾಕ್ತೀವಿ. ದ್ಯಾಟ್ ಈಸ್ ಅಲೌಡ್. ಯು ಹ್ಯಾವಿಂಗ್ ಅ ಬಿಸ್ನೆಸ್ ಮೀಟಿಂಗ್ ಆ್ಯಂಡ್ ಯು ಆರ್ ಸ್ಪೆಂಡಿಂಗ್ ಮನಿ ಆನ್ ಇಟ್. ಬಿಸ್ನೆಸ್ ಮೀಟಿಂಗಿಗೆ ಟೀ ತರಿಸಿದ್ರಿ ಅಥವಾ ಊಟ ತರಿಸಿದ್ರಿ, ದ್ಯಾಟ್ ಈಸ್ ಆಲ್ ಅಲೌಡ್. ಬಟ್ ದಿಸ್ ಈಸ್ ಆನ್ ಸಮ್ ಎಮ್ ಎಲ್ ಎ, ಆದ್ದರಿಂದ ಇಟ್ ಈಸ್ ನಾಟ್ ಅಲೌಡ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ಒನ್. He earned 40,000 in gold smuggling and not shown in business. Okay, this is interesting. He earned 40,000 in gold smuggling. ಗೋಲ್ಡ್ನ ಸ್ಮಗಲ್ ಮಾಡಿ 40,000 ರೂಪಾಯಿ ಇನ್ಕಮ್ ಬಂದಿದೆ. ಈ ಇನ್ಕಮ್ನ ಅವರು ಬುಕ್ಸಲ್ಲಿ ತೋರಿಸಿಲ್ಲ. ನಾವು ಕ್ವೆಶ್ಚನ್ ಇಸ್ ಇಟ್ ಅ ಬಿಸ್ನೆಸ್ ಇನ್ಕಮ್? ಬಿಸ್ನೆಸ್ ಇನ್ಕಮ್ಮ ಅಲ್ವಾ? ಇದು ಬಿಸ್ನೆಸ್ ಇನ್ಕಮ್ಮೇ. ನಾನು ನಿಮ್ಗೆ ತುಂಬ ಸರಿ ಹೇಳಿದ್ದೀನಿ, ಟ್ಯಾಕ್ಸಲ್ಲಿ ಇಲ್ಲಿಗ್ಯಾಲಿಟಿ ಆಫ್ ಇನ್ಕಮ್ನ ನಾವು ಕನ್ಸಿಡರೇ ಮಾಡಲ್ಲ. ನೀವು ಸ್ಮಗಲ್ ಆದರೂ ಮಾಡಿ, ಏನಾದರೂ ಮಾಡಿ, ದುಡ್ಡು ಬಂದಿದೆಯಾ ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಷ್ಟೇ. ಸೊ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಅವ್ರಿಗೆ ಇನ್ಕಮ್ ಬಂದಿದ್ದರೆ ದೆನ್ ಇಟ್ ಈಸ್ ಅ ಬಿಸ್ನೆಸ್ ಇನ್ಕಮ್. ಅದು ಬಿಸ್ನೆಸ್ ಇನ್ಕಮ್ಮೇ. ಸೊ ಬೀಯಿಂಗ್ ಅ ಬಿಸ್ನೆಸ್ ಇನ್ಕಮ್ ಯು ಹ್ಯಾವ್ ಟು ಶೋ ಇಟ್ ಇನ್ ದ ಬುಕ್ಸಲ್ಲಿ ತೋರಿಸ್ಬೇಕು. ಅದಕ್ಕೆ ಇದನ್ನು ನಾವು ಆ್ಯಡ್ ಮಾಡ್ತೀವಿ. ಓಕೆ. ಸೊ ಸ್ಮಗ್ಲಿಂಗ್ ಆದರೂ ಸಹ it will be added. All right. Then rates include 4,000 for property tax. So rates alli 4,000 ರೂಪಾಯಿ for the property let. 4,000 relating to property let. let out property ಇರುತ್ತಲ್ಲ, ಬಾಡಿಗೆ ಕೊಟ್ಟಿರೋ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ 4,000 ರೂಪಾಯಿ ಖರ್ಚಾಗಿದೆ. that is also inadmissible. Okay. ಸೊ ಈಗ ಇದನ್ನು ಸಾಲ್ವ್ ಮಾಡೋಣ. So you write here computation of taxable income from business of Shivkumar for the assessment year 2021. ಓಕೆ. ಫಸ್ಟ್ ನೆಟ್ ಪ್ರಾಫಿಟ್ ತೊಗೊಳ್ಳೋಣ. ಇಲ್ಲಿ ಏನು ನೆಟ್ ಪ್ರಾಫಿಟ್ ಇದೆ ಅದನ್ನು ಇಲ್ಲಿ ಬರ್ಕೊಳ್ಳಿ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,94,500. ನಾವು ವಿಲ್ ಟೇಕ್ ಆಲ್ ಆರ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್. ಹೆಂಗೆ ಬರೆಯೋದು? ಒಂದು ಕಡೆಯಿಂದ ನೋಡ್ಕೊಂಡು ಬನ್ನಿ. ಅಡ್ಜಸ್ಟ್ಮೆಂಟ್ ಎಲ್ಲ ಓದಿದ್ದೀರಲ್ಲ ಈಗ, ಅಡಿಷ್ನಲ್ ಇನ್ಫಾರ್ಮೇಷನು, ಅದನ್ನು ನೋಡ್ಕೊಂಡು ಏನೇನು ಇನ್ಅಡ್ಮಿಸಿಬಲ್ ಅದನ್ನು ಮಾಡ್ತಾ ಬನ್ನಿ. ಸೊ ಫಸ್ಟ್ ಒನ್, ರೆಂಟಲ್ಲೇನೋ ಅಡ್ಜಸ್ಟ್ಮೆಂಟ್ ಇತ್ತಲ್ವ, 12,000 ಶಾಪ್ ಬಿಲಾಂಗಿಂಗ್ ಟು ಎಸ್ ಎಸ್ ಸಿ. ಸೊ ರೆಂಟ್ ರಿಲೇಟಿಂಗ್ ಟು ಓನ್ ಶಾಪ್ 12,000 ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ರೇಟ್ಸು ಇನ್ಕ್ಲೂಡಿಂಗ್ 4,000 ಫಾರ್ ಪ್ರಾಪರ್ಟಿ ಲೆಟ್. ಸೊ ಆ 4,000ನ ಇಲ್ಲಿ ಬರ್ಕೊಳ್ಳಿ. ಓಕೆ. ದೆನ್ ಯು ಹ್ಯಾವ್ ಸ್ಯಾಲ್ರಿ ಟು ಸ್ಟಾಫಲ್ಲಿ ಮಗನ ಕೊಟ್ಟಿದ್ದ ಸ್ಯಾಲ್ರಿ ಇತ್ತಲ್ಲ ಅದನ್ನು ಬರ್ಕೊಳ್ಳಿ. ದಿವಾಲಿ ಪೂಜಾ ಎಕ್ಸ್ಪೆನ್ಸ್ ಇಸ್ ಅಲೌಡ್, ನಾಗಲೇ ಹೇಳ್ದಂಗೆ. ಸೊ ಲೀವ್ ದ್ಯಾಟ್. ಇಂಟ್ರೆಸ್ಟ್ ಆನ್ ಲೋನ್ಗೂ ಅಡ್ಜಸ್ಟ್ಮೆಂಟ್ ಇತ್ತು ಸೆಡ್. ಅದರಲ್ಲಿ ಇಂಟ್ರೆಸ್ಟ್ ಆನ್ ಲೋನಲ್ಲಿ ಹೆಂಡತಿಯಿಂದ ತೊಗೊಂಡಂಥ ಲೋನ್, ವೈಫಿಂದ ತೊಗೊಂಡಂಥ ಲೋನು 60,000 rupees at 15%, ಅದನ್ನು ಬರ್ಕೊಳ್ಳಿ. ಸನ್ಡ್ರಿ ಎಕ್ಸ್ಪೆನ್ಸಲ್ಲಿ 9,000 ಬೀನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಪಿಲ್ಗ್ರಿಮೇಜ್ ಟು ಹರಿದ್ವಾರ್, ಅದು ಡಿಸಲೌಡ್ ಬರ್ಕೊಳ್ಳಿ. ಬ್ಯಾಡ್ ಡೆಟ್ಸ್ ಅಲೌಡ್, ಅದನ್ನೇನು ಬರಿಬೇಡಿ. ಚಾರಿಟಿ ನಾನು ಆಗಲೇ ಹೇಳಿದೆ, ದಟ್ ಈಸ್ ಡಿಸಲೌಡ್, ಅದನ್ನು ಬರೀರಿ. RBDD is also disallowed. Bad debts is allowed, but RBDD is not allowed. ಸೊ ಅದನ್ನು ಬರ್ಕೊಳ್ಳಿ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಲ್ಲೂ ಕೂಡ ದಿಸ್ 1,500 ದಟ್ ವಾಸ್ ಸ್ಪೆಂಟ್ ಆನ್ ಟೀ, ಅದನ್ನು ಬರ್ಕೊಳ್ಳಿ. ಓಕೆ. ಲಾಸ್ ಬೈ ಥೆಫ್ಟ್ ಇಸ್, ವಿ ಆರ್ ಅಸ್ಯೂಮಿಂಗ್ ಇಟ್ ಈಸ್ ಇನ್ ಬಿಸ್ನೆಸ್ ಪ್ರಮೈಸ್, ಸೊ ಇಟ್ ಈಸ್ ಅಲೌಡ್. ಓಕೆ. ಬೇರೆ ಏನು ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ವಿ ಹ್ಯಾವ್ ಟು ಅಸ್ಯೂಮ್ ಇಟ್ ಈಸ್ ಇನ್ ಬಿಸ್ನೆಸ್ ಎಂಟರ್ಪ್ರೈಸ್,
ಬಿಸ್ನೆಸ್ ಪ್ರಮೈಸಲ್ಲೇ ಆಗಿದೆ ಅಂತ ಅಂದ್ಕೊಂಡು ಇಟ್ ಈಸ್ ಅಲೌಡ್. ಓಕೆ, ಸೊ ನಾವು ವಿಲ್ ಕಮ್ ಟು ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಬಿಸ್ನೆಸ್ ಇನ್ಕಮ್ಸ್ ಏನು ಕ್ರೆಡಿಟ್ ಆಗಿಲ್ಲ, ಒಂದೇ ಒಂದಿತ್ತಲ್ಲ, ಇದು ಅಡ್ಜಸ್ಟ್ಮೆಂಟಲ್ಲೇ ಇರುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ. ಆ 40,000 ಗೋಲ್ಡ್ ಸ್ಮಗ್ಲಿಂಗ್ ಅಂತ ಬಂದಂಥ ಇನ್ಕಮ್ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಓಕೆ, ದೆನ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್. ಇದರಲ್ಲಿ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಅಂಡರ್ ವ್ಯಾಲ್ಯೂಯೇಷನ್ ಇಲ್ಲ, ಸೊ ಹಾಗೆ ಬಿಡಿ. ನಾವು ವಿಲ್ ಕಮ್ ಟು ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್. P&L ಅಕೌಂಟಲ್ಲಿ ಇರೋವಂಥ ನಾನ್ ಬಿಸ್ನೆಸ್ ಇನ್ಕಮ್. ಐ ಟೋಲ್ಡ್ ಯು ದೇರ್ ಆರ್ 2 ಥಿಂಗ್ಸ್, ಇಂಟ್ರೆಸ್ಟ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರೆಂಟ್ ಫ್ರಮ್ ಪ್ರಾಪರ್ಟಿ. ಇವೆರಡನ್ನೂ ಇಲ್ಲಿ ಬರ್ಕೊಳ್ಳಿ. ಓಕೆ, ಇಂಟ್ರೆಸ್ಟ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರೆಂಟ್ ಫ್ರಮ್ ಪ್ರಾಪರ್ಟಿ. ದೇರ್ಸ್ ನೋ ಬಿಸ್ನೆಸ್ ಎಕ್ಸ್ಪೆನ್ಸ್ ವಿಚ್ ಇಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಅಂಡರ್ ವ್ಯಾಲ್ಯೂಯೇಷನ್ ಆ್ಯಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕು ಇಲ್ಲ. ಓಕೆ, ಸೊ ಇದಿಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡ್ರೆ 3,97,000 ಬರುತ್ತೆ. ಅದರಲ್ಲಿ ಈ 52,000 ವಿಚ್ ಇಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L, ಅದನ್ನು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 3,45,000. ಓಕೆ.